ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿः ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 25 ಏಪ್ರಿಲ್ 2024 ಗುರುವಾರ. ಈ ದಿನ ಸೂರ್ಯ ಉದಯ ಬೆಳಗ್ಗೆ 6 ಗಂಟೆ 1 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 33 ನಿಮಿಷಕ್ಕೆ. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ರಾಹುಕಾಲವಿರತಕ್ಕಂಥ ಸಮಯ. ಇನ್ನು ಈ ದಿನದ ಪಂಚಾಂಗವನ್ನು ನೋಡುವುದಾದರೆ, ಈ ದಿನದ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ. ಈ ದಿನ ದ್ವಿತೀಯ ತಿಥಿ ಹಾಗೂ ಗುರುವಾರ ಮತ್ತು ವಿಶಾಖ ನಕ್ಷತ್ರ, ವ್ಯತಿಪಾತ ಯೋಗ, ತೈತಿಲಕರಣ. ಇನ್ನು ಈ ದಿನದ ದಿನವಿಶೇಷ ಶ್ರೀ ಭಗವತ್ ಚಿಂತನೆ. ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ನಮ್ಮ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಒಂದು ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ಈ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ದಿನ ಆಧ್ಯಾತ್ಮಿಕ ಚಿಂತನೆಗಳು ಅಧಿಕವಾಗುವಂಥ ದಿನ. ಅಧಿಕವಾಗಿ ಹೆಚ್ಚಾಗಿ ನೀವು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಕೊಳ್ಳತಕ್ಕಂಥ ದಿನ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗುವಂಥ ದಿನ. ದೂರ ಪ್ರಯಾಣ ಮಾಡುವಂಥ ಒಂದು ಯೋಗ ಕೂಡಿ ಬರಲಿದೆ. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣುವಂಥ ದಿನ. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಾಚಾರಗಳು ಪರಿಹಾರವಾಗಿ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಶ್ರೀ ಕೃಷ್ಣನ ಆರಾಧನೆ, ಕೃಷ್ಣದೇವರ ವಿಶೇಷವಾಗಿ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿ. ಸ್ಥಿರವಾದಂಥ ಆಸ್ತಿ ಪ್ರಾಪ್ತಿಯಾಗುವಂಥ ದಿನ. ವಾಹನದಿಂದ ತೊಂದರೆಗಳು ಉಂಟಾಗಬಹುದು. ಮಾನಸಿಕ ಒತ್ತಡ ಒಂದು ಅಧಿಕವಾಗುವಂಥ ದಿನ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಬರತಕ್ಕಂಥ ದಿನ. ಉದ್ಯೋಗದಲ್ಲಿ ಅಡೆತಡೆಗಳು ಜಾಸ್ತಿಯಾಗಿ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಗಳು ಬರಬಹುದು. ವೃಷಭ ರಾಶಿಯವರು ಈ ದಿನ ಸ್ವಲ್ಪ ಜಾಗರೂಕತೆಯಿಂದ ಇರುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನದ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ವೃಷಭ ರಾಶಿಯವರು ಈ ದಿನ ಸುಬ್ರಹ್ಮಣ್ಯನ ಆರಾಧನೆ, ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿ. ಪ್ರಯಾಣ ಮಾಡುವಂಥ ಒಂದು ಯೋಗ ನಿಮ್ಮ ಪಾಲಿಗೆ ದಿನ ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಲಹಗಳು, ಮನಸ್ತಾಪಗಳು ಬರತಕ್ಕಂಥ ದಿನ. ಅಹಂಭಾವದ ನಡವಳಿಕೆ ಉಂಟಾಗಲಿದೆ. ಧೈರ್ಯದಿಂದ ಮುನ್ನುಗ್ಗುವಂಥ ಒಂದು ದಿವಸವಾಗಿರಲಿದೆ. ಎಲ್ಲ ಕಾರ್ಯಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗಲಿದ್ದೀರಿ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಕೇಸರಿ ಬಣ್ಣ. ಮಿಥುನ ರಾಶಿಯವರ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಮಿಥುನ ರಾಶಿಯವರು ಈ ದಿನ ಮುಖ್ಯವಾಗಿ ವೆಂಕಟರಮಣ ದೇವರ ಆರಾಧನೆ,
ಹಾಗೂ ವೆಂಕಟರಮಣ ದೇವರ ಪ್ರೀತ್ಯರ್ಥವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ವಿಷ್ಣುವಿನ ಆರಾಧನೆ, ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉದ್ಯೋಗದಲ್ಲಿ ಒಳ್ಳೆಯ ಅನುಕೂಲಗಳು ಕೂಡಿ ಬರತಕ್ಕಂಥ ದಿನ. ನೇರ ನಡೆನುಡಿಗಳು ನಿಮಗೆ ಲಾಭವನ್ನು ಈ ದಿನ ತಂದುಕೊಡಲಿದೆ. ಷೇರು ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಲಿದೆ. ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಉಂಟಾಗತಕ್ಕಂಥ ದಿನ. ಹೆಚ್ಚಿನ ಯೋಗ ಭಾಗ್ಯವನ್ನು ಹೊಂದುವಂತಹ ಒಂದು ಸಮಯವಾಗಿರಲಿದೆ. ಆದರೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ, ಇಷ್ಟಾರ್ಥಗಳ ಸಿದ್ಧಿಗಾಗಿ ರುದ್ರದೇವರ ಆರಾಧನೆ ಹಾಗೂ ರುದ್ರದೇವರ ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ. ಆರ್ಥಿಕವಾಗಿ ಒಳ್ಳೆಯ ಅನುಕೂಲಗಳು ಕೂಡಿ ಬರತಕ್ಕಂಥ ದಿನ. ಸಂತಾನದಿಂದ ಒಳ್ಳೆಯ ಅನುಕೂಲ ಉಂಟಾಗಲಿದೆ. ಮೋಜು ಮಸ್ತಿಯಿಂದ ದೊಡ್ಡ ರೀತಿಯ ಸಮಸ್ಯೆಯನ್ನು ಎದುರಿಸಲಿದ್ದೀರಿ. ಸಂಗಾತಿಯಿಂದ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಪಚ್ಚೆ ಬಣ್ಣ. ಸಿಂಹರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಸಿಂಹರಾಶಿಯವರು ಈ ದಿನ ದುರ್ಗೆಯ ಆರಾಧನೆ, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿ. ಮಾನಸಿಕ ಒತ್ತಡಗಳು ನಿಮಗೆ ಉಂಟಾಗಲಿದೆ. ಸ್ಥಿರ ಆಸ್ತಿಯಲ್ಲಿ ಒಂದು ವಾಹನಕ್ಕಾಗಿ ಖರ್ಚು ಮಾಡುವಂಥ ದಿನ. ಧರ್ಮ ಕಾರ್ಯದಲ್ಲಿ ನಿರಾಸಕ್ತಿ ಉಂಟಾಗುವಂಥ ದಿನ. ಯಾರೊಂದಿಗಾದರೂ ಮನಸ್ತಾಪಕ್ಕೆ ಗುರಿಯಾಗಲಿದ್ದೀರಿ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗುವಂಥ ದಿನ. ಕನ್ಯಾ ರಾಶಿಯವರಿಗೆ ಎಚ್ಚೆತ್ತುಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ. ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಕನ್ಯಾ ರಾಶಿಯವರು ಈ ದಿನ ನಾಗದೇವರ ಆರಾಧನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿ. ಧೈರ್ಯದಿಂದ ಕಾರ್ಯಚಟುವಟಿಕೆಯಾಗಲಿದೆ. ಬಂಧುಗಳಿಂದ ಲಾಭ ಪ್ರಾಪ್ತಿಯಾಗುವಂಥ ದಿನ. ಪತ್ರ ವ್ಯವಹಾರದಲ್ಲಿ ಪ್ರಗತಿ ಉಂಟಾಗಲಿದೆ. ಪ್ರಯಾಣದಲ್ಲಿ ನಿಮ್ಮ ಕಾರ್ಯದಲ್ಲಿ ಜಯ ಉಂಟಾಗಲಿದೆ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಪಚ್ಚೆ ಬಣ್ಣ. ತುಲಾರಾಶಿಯವರ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ತುಲಾರಾಶಿಯವರು ಈ ದಿನ ಮಹಾವಿಷ್ಣುವಿನ ಆರಾಧನೆ, ದುರ್ಗೆಯ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಒಳ್ಳೆಯ ಅನುಕೂಲಗಳು ಕೂಡಿ ಬರತಕ್ಕಂಥ ದಿನ. ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಉಂಟಾಗಲಿದೆ. ರಾಜಕಾರಣಿಗಳಿಂದ ನಿಮಗೆ ಒಳ್ಳೆಯ ಅನುಕೂಲಗಳು ಕೂಡಿ ಬರತಕ್ಕಂಥ ದಿನ. ಆರ್ಥಿಕವಾಗಿ ನೀವು ಪ್ರಗತಿ ಹೊಂದಲಿದ್ದೀರಿ. ಮಾತಿನಿಂದ ಯಾವುದಾದರೂ ಸಣ್ಣ ಪುಟ್ಟ ಸಮಸ್ಯೆ, ತೊಂದರೆಗೆ ಒಳಗಾಗುವಂಥ ದಿನ. ಎಚ್ಚರಿಕೆಯಿಂದ ಇರಿ. ಇನ್ನು ವೃಶ್ಚಿಕ ರಾಶಿಯವರ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಕೆಂಪು ಬಣ್ಣ. ವೃಶ್ಚಿಕ ರಾಶಿಯವರ ಶುಭ ದಿಕ್ಕು ವಾಯವ್ಯ ದಿಕ್ಕು. ವೃಶ್ಚಿಕ ರಾಶಿಯವರ ಮನಸ್ಸಿನ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಮಹಾವಿಷ್ಣುವಿನ ಆರಾಧನೆ ಹಾಗೂ ಲಕ್ಷ್ಮಿಯ ಮಹಾ ಆರಾಧನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸು ರಾಶಿ. ದೂರದೃಷ್ಟಿಯ ಯೋಜನೆ ನಿಮಗೆ ಉಂಟಾಗುವಂಥ ದಿನ. ಆಧ್ಯಾತ್ಮಿಕ ಚಟುವಟಿಕೆ ಉಂಟಾಗಲಿದೆ. ಉನ್ನತ ವಿದ್ಯೆಗೆ ಉತ್ತಮ ಅವಕಾಶಗಳು ಕೂಡಿ ಬರತಕ್ಕಂಥ ದಿನ. ವಿದ್ಯೆಗೆ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ಗಣಪತಿಯ ಆರಾಧನೆ, ಗಣಪತಿ ದೇವರಿಗೆ ದೂರ್ವೆಯಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಾಂಗಲ್ಯ ದೋಷಗಳು ಉಂಟಾಗುವಂಥ ದಿನ.
ಕೋರ್ಟ್ ಕೇಸುಗಳಲ್ಲಿ ಚಿಂತೆ ಅತಿಯಾಗಿ ಕಾಡುವಂಥ ದಿನ, ಭವಿಷ್ಯದ ಭರವಸೆ ಕಳೆದುಕೊಳ್ಳುವಂಥ ದಿನ, ಸಂಗಾತಿಯೊಂದಿಗೆ ವೈರತ್ವ ಉಂಟಾಗಲಿದೆ, ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ. ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಮಕರ ರಾಶಿಯವರು ಈ ದಿನ ಗಣಪತಿಯ ಆರಾಧನೆ, ಗಣಪತಿ ದೇವರಿಗೆ ಅಥರ್ವಶೀರ್ಷ ಮಂತ್ರದಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಇನ್ನು ಕುಂಭರಾಶಿ, ಸಂಗಾತಿಯಿಂದ ಲಾಭಗಳು ಉಂಟಾಗಲಿದೆ, ಶುಭ ಕಾರ್ಯದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿಕೊಳ್ಳುವುದು ಉತ್ತಮ, ಆತ್ಮಗೌರವದ ನಡವಳಿಕೆ ಉಂಟಾಗಲಿದೆ, ನೇರ ನಡೆನುಡಿಯಿಂದ ವಿರೋಧಗಳು ಉಂಟಾಗಲಿದೆ. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಂಡು ಎಲ್ಲರೊಂದಿಗೆ ಕಾರ್ಯಕೆಲಸಗಳನ್ನು ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ಸಂಖ್ಯೆ 5, ಶುಭ ಬಣ್ಣ ಪಚ್ಚೆ ಬಣ್ಣ. ಕುಂಭರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆ, ನಾಗದೇವರಿಗೆ ಅರ್ಚನೆ ಹಾಗೂ ಪಂಚಾಮೃತ ಅಭಿಷೇಕಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಕೊನೆಯದಾಗಿ ಮೀನರಾಶಿ, ಉದ್ಯೋಗದಲ್ಲಿ ಒಳ್ಳೆಯ ಅನುಕೂಲಗಳು ಕೂಡಿ ಬರತಕ್ಕಂಥ ದಿನ, ವ್ಯಾಧಿಗಳಿಂದ ಗುಣಮುಖರಾಗಲಿದ್ದೀರಿ, ಬಾಡಿಗೆದಾರರಿಂದ ಅನುಕೂಲಗಳು ಕೂಡಿ ಬರಲಿದೆ, ಶತ್ರುಗಳೊಂದಿಗೆ ಒಳ್ಳೆಯ ಜಯಪ್ರಾಪ್ತಿಯಾಗುವಂಥ ದಿನ. ಮೀನರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಕೇಸರಿ ಬಣ್ಣ. ಮೀನರಾಶಿಯವರ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಸುಬ್ರಹ್ಮಣ್ಯನ ಆರಾಧನೆ, ದುರ್ಗೆಯ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳುವುದು ತುಂಬ ಶ್ರೇಯಸ್ಸು. ಸ್ನೇಹಿತರೆ, ಇವೆಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಭಗವಂತ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಆಯುರಾರೋಗ್ಯೈಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು.